ನಿಜವಾದ ಸಮಸ್ಯೆ ಬಿಟ್ಟು ಏನೇನೋ ಪ್ರಶ್ನೆ ಕೇಳ್ತೀರಲ್ಲ. ಏನು ನಿಜವಾದ ಸಮಸ್ಯೆ? ಲೇಟ್ ಆದ್ರೆ ಅಡಿಗೆ ಖಾಲಿ ಆಗುತ್ತೇನೋ. ಅಡ್ಗೆ ಖಾಲಿ ಆಗೋಕೆ ಇದು ಮನೆ ಅಲ್ಲ, ರೆಸ್ಟೋರೆಂಟ್. ಹಾಗಲ್ಲ ಚಂದ್ರಿಕಾ, ವೆರೈಟೀಸ್ ಉಳಿಯಲ್ವೇನೋ ಅಂತ. ವೆರೈಟೀಸ್ ಖಾಲಿ ಆಗೋಗುತ್ತೆ ಅನ್ನೋದಕ್ಕೆ ಇದ್ಯಾವುದೋ ಮದುವೆ ಅಲ್ಲ. ಅಂದ್ರೆ ಲಿಮಿಟೆಡ್ ಆಗಿ ಮಾಡ್ತಾರಲ್ವಾ? ಇಲ್ಲಿ ಲಿಮಿಟ್ಸ್ ಇರಲ್ಲ ಅಪ್ಪ. ಇದು ಎವರ್ ಓಪನ್ ರೆಸ್ಟೋರೆಂಟ್, 24 hours ಇರುತ್ತೆ. ಹಾಗಾದ್ರೆ ಓಕೆ. ಓ ಗಾಡ್, ಈ ಸಿಚುವೇಶನ್ ನಿಂದ ಹೊರಗಡೆ ಬರೋವರೆಗೂ ಯಾವ ಪ್ರಾಬ್ಲಮ್ ಬರ್ತಿತ್ತು ಹಾಗೆ ನೋಡ್ಕೊ. ಎಕ್ಸ್ಕ್ಯೂಸ್ ಮೀ. ಯಾರಮ್ಮ ಇದು? ಝೂನವರು ತಿನ್ನಕ್ಕೆ ಕೊಡಕ್ಕಾಗದೆ ಬಿಟ್ಟಿರೋ ಚಿಂಪಾಂಜಿ ಆಗಿದ್ದಾಳೆ. ಎಸ್ ಮಿಸ್. ಮೈ ನೇಮ್ ರಾಣಿ. ಐ ಆಮ್ ಪ್ರಸಾದ್. ಏನ್ ಬೇಕು ನಿಮ್ಗೆ? ವೇರ್ ಈಸ್ ಬ್ಯೂಟಿ ಪಾರ್ಲರ್? ಬ್ಯೂಟಿ ಪಾರ್ಲರ್ ಏನೋ? ಬ್ಯೂಟಿ ಪಾರ್ಲರ್. ಓಹೋ, ಬ್ಯೂಟಿ ಪಾರ್ಲರಾ? ದಟ್ ಸೈಡ್. ಓ ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮೀ, ನೀವು ಯಾವ ಪೌಡರ್ ಹಚ್ತೀರಿ? ನಿಮಗೆ ಬೇಕಾಗಿತ್ತ ಇದೆಲ್ಲ? ನಾನು ಪೌಡರ್ ಹಚ್ಚಲ್ಲ, ಕ್ರೀಮ್ ಹಚ್ಕೋತೀನಿ. ಕ್ರೀಮಿ ತರ ಇದ್ದಾಳೆ. ಇವಳು ಕ್ರೀಮ್ ಹಚ್ಕೊಂತಾಳ. ನೋಡಿ ಸಾಕು. ನಾನು ಅವಳು ನೋಡಿಲ್ಲ ಚಂದ್ರಿಕಾ. ಅವಳು ಪಾರ್ಲರ್ ಎಲ್ಲಿ ಅಂತ ಕೇಳಿದ್ಲಲ್ಲ, ಕರೆಕ್ಟ್ ಆಗಿ ಹೋಗ್ತಿದ್ದಾಳೋ ಇಲ್ವೋ ಅಂತ ನೋಡ್ತಿದ್ದೆ. ಹೋಗ್ಲಿ, ಕೈ ಹಿಡ್ಕೊಂಡೇ ಕರ್ಕೊಂಡು ಹೋಗ್ಬೇಕಿತ್ತು. ಒಪ್ಕೋತಾಳೆ ಅಂತೀಯಾ? ಸಾಯಿಸ್ಬಿಡ್ತೀನಿ. ಏನಪ್ಪ ಈ ಲುಕ್ ಬರ್ಬೇಕು ಅಂದ್ರೆ ಎಷ್ಟಾಗುತ್ತೆ? 2,000 ಸರ್. 2,000ನಾ? 2 ವಾರ ಶೇವಿಂಗ್ ಮಾಡದೆ ಬಿಟ್ರೆ ಆಟೋಮೆಟಿಕ್ ಆಗಿ ಬರುತ್ತೆ. ಎಕ್ಸ್ಕ್ಯೂಸ್ ಮೀ. ಏನದು ಎಕ್ಸ್ಕ್ಯೂಸ್ ಮೀನಾ? ಅದೇ ಎಕ್ಸ್ಕ್ಯೂಸ್ ಮೀ. ಓ ಎಕ್ಸ್ಕ್ಯೂಸ್ ಮೀನಾ ಇದು? ದಿಸ್ ಈಸ್ ಬ್ಯೂಟಿ ಪಾರ್ಲರ್. ಅಂದ್ರೆ ನಿಮ್ಗೆ ಇಂಗ್ಲಿಷ್ ತಪ್ಪಾಗಿ ಮಾತಾಡೋದ್ ಬಿಟ್ರೆ ನೋಡಿ ಓದಕ್ ಬರಲ್ಲ ಅಂತ ಆಯ್ತು. ವೈ ಆಸ್ಕಿಂಗ್ ಆ ಕ್ವಶನ್? ಮತ್ತೆ ಇನ್ನೇನಮ್ಮ, ಹೊರಗಡೆ ಅಷ್ಟು ದೊಡ್ಡ ಅಕ್ಷರದಲ್ಲಿ ಬೋರ್ಡ್ ಹಾಕಿದ್ದಾರೆ. ಸಾರಿ, ನಾನು ಸೀನ್ ಬೋರ್ಡು. ಒಳಗೋಗ್ ಸಿ. ಅಯ್ಯೋ, ಈ ಇಂಗ್ಲಿಷ್ ನನಗ್ ಬಂತಲ್ಲ. ಇವಳು ವೇಷನೋ? ವೆಲ್ಕಮ್ ಮ್ಯಾಮ್. ಏನ್ ಮಾಡಿಸ್ಕೋಬೇಕು? ಅದು ಹುಡುಗಿಗ್ ಮಾಡ್ತಿದಾರಲ್ಲ, ಫೇಸ್ ಪ್ಯಾಕ್. ಅದೇ. ಆಮೇಲೆ ನನ್ನ ಉಗ್ರಿಗೆ ಉಗ್ರಿನ್ ಬಣ್ಣ, ನೇಲ್ ಪಾಲಿಶ್. ಹೌದೌದು, ತುಂಬಾ ಚೆನ್ನಾಗಿ ಮಾಡ್ಬೇಕು. ಬೇಕಾದ್ರೆ ದುಡ್ಡು ಜಾಸ್ತಿ ತಗೋ. ಓಕೆ ಮ್ಯಾಮ್, ಕೂತ್ಕೊಳ್ಳಿ. ಇಲ್ಲಿ ನೋಡಿ ಹುಡುಗಿ, ಹಚ್ಚೋದನ್ ಸ್ವಲ್ಪ ಜಾಸ್ತಿನೇ ಹಚ್ಚು. ನಾ ತುಂಬಾ ಚಂದಾಗಿ ಬೆಳ್ಳಗ್ ಕಾಣಿಸ್ಬೇಕು. ಈ ಧ್ವನಿ ಎಲ್ಲೋ ಕೇಳ್ದಂಗಿದ್ಯಲ್ಲ. ನನ್ ಕಡೆನೆ ದುರ್ಗುಟ್ಕೊಂಡ್ ನೋಡ್ತಿದ್ದೀರಾ? ಯಾಕ್ರಿ? ನೀವ್ ಅಂದವಾಗಿದ್ದೀರಲ್ಲ ಅಂತ. ಅದೇನೋ ಎಲ್ರು ಹಂಗೆ ಹೇಳ್ತಾರೆ. ಮತ್ತೆ ನೀವು ದೊಡ್ಡ ಮನುಷ್ಯರಲ್ವಾ? ಅಂದ್ರೆ ನಿಮಗ್ ಗೊತ್ತಾ? ನೀನ್ ಯಾರಿಗ್ ಗೊತ್ತಿಲ್ಲ? ನಾನ್ ನಿಮ್ಗೆ ಹೆಂಗ್ ಗೊತ್ತು? ನಾನ್ ಚಿಕ್ಕವಳಿದ್ದಾಗಿಂದ ಗೊತ್ತು. ಸಾರಿ ಅಮ್ಮ, ನಂಗೆ ಗೊತ್ತಾಗ್ಲಿಲ್ಲ. ನಾನ್ ತುಂಬಾ ರಿಚ್ ಸೆಲೆಬ್ರಿಟಿ. ನನ್ ಟಿವಿಲ್ ನೋಡಿರ್ಬೇಕು, ಆದ್ರೆ ನಾನ್ ನಿಮ್ಮನ್ನ ನೋಡಿಲ್ವೇ? ಸರಿಯಾಗಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡು. ಚೆನ್ನಾಗಿ ನೋಡು. ನೆನ್ಪಾಗ್ತಿಲ್ವೇ? ಚೆನ್ನಾಗಿ ನೋಡು, ನೆನ್ಪಾಗತ್ತೆ. ಗೊತ್ತಾಗ್ಲಿಲ್ಲ. ಈಗ ನೋಡೆ.
ಕೆಳಗ್ ಬಿದ್ದೋಗ್ಬಿಡ್ಬೇಕು ಕಳ್ಳಿ ತಂದು ಕೊಟ್ರೆ ಟಪಕ್ ಅಂತ ಕೆಳಗ್ ಬಿದ್ದೋಗ್ಬಿಡ್ಬೇಕು ಕಳ್ಳಿ ತಂದು ಈಗ ನೆನ್ಪಿಗ್ ಬಂದಿರ್ಬೇಕಲ್ಲ. ಅಯ್ಯೋ ಗಂಗಾ ಅಲ್ವಾ, ಇಲ್ಲಿಂದ ಮೊದ್ಲು ಓಡೋಗ್ಬೇಕು. ಏ ರಾಣಿ ನಿಲ್ಲೆ, ನಿಂತ್ಕೊಳೆ. ಏ ರಾಣಿ ರಾಣಿ! ನಿಂತ್ಕೊಳೆ. ಸಾರ್ ಬಂದೆ. ಇದು ಪಾರ್ಲರ್ ಅನ್ಕೊಂಡಿದಾರಾ ಇಲ್ಲ ಫಿಶ್ ಮಾರ್ಕೆಟ್ ಅನ್ಕೊಂಡಿದಾರಾ? ಏನಿದು ನ್ಯೂ ಸೆನ್ಸ್? ಅವ್ರು ಹೊರಟೋದ್ರು ಸರ್. ಮತ್ತೆ ಒಳಗ್ ಬರ್ಬಿಡಿ ಅಂತ ಹೇಳು. ಏ ನಿಂತ್ಕೊಳೆ, ನಿಂತ್ಕೊಳೆ, ಕಳ್ಳಿ ತಂದು ನಿಂತ್ಕೊಳೆ. ಏ ರಾಣಿ ನಿಂತ್ಕೊಳೆ. ಮೈ ಗಾಡ್, ಇವಳು ಹೊರಗೆ ಯಾಕೆ ಬಂದ್ಲು? ವಾಟ್ ಹ್ಯಾಪೆಂಡ್? ಏನಾಯ್ತು ರೂಪ ಅವರೇ? ನಥಿಂಗ್. ಇವ್ಳಿಗೇನಾದ್ರೂ BP ಜಾಸ್ತಿ ಆಗಿದ್ಯಾ? ಹೀಗೆ ಒದ್ದಾಡ್ತಿದ್ದಾಳಲ್ಲ. ಹಲೋ, ಯಾರಮ್ಮ? ಏನ್ ನಿಮ್ ಗಲಾಟೆ? ನಿನ್ನ ನಿನ್ನ ಮಾಡ್ತೀನಿ ಇರು. ಇಲ್ಲಿ ನೋಡಮ್ಮ, ಇಲ್ಲಿಗೆ ನಾವು ಊಟಕ್ಕೆ ಬಂದಿದ್ದು, ನಿಮ್ ಗಲಾಟೆ ನೋಡಕ್ಕಲ್ಲ. ಪಕ್ಕಕ್ಕೆ ಹೋಗ್ಬಿಡಿ. ನಿನ್ನ ನನ್ ದುಡ್ಡು ತಗೊಂಡು ಓಡ್ ಹೋಗ್ತ್ಯಾ? ದುಡ್ಡಿಗೋಸ್ಕರ ನಾನ್ ಬಂದ್ರೆ ನನ್ ಹಿಂದೆ ರೌಡಿಗಳನ್ನ ಕಳಿಸ್ತೀಯಾ? ರೌಡಿಗಳನ್ನ ಅವ್ರು ನನ್ಗೇನಾದ್ರೂ ಮಾಡಿದ್ರೆ ನನ್ ಗತಿ ಏನಾಗ್ತಿತ್ತು? ನಿನ್ನಿಂದ ನಾನು ಎಷ್ಟು ಕಷ್ಟ ಪಡ್ತಿದ್ದೀನಿ ಗೊತ್ತೇನೆ ನಿನ್ಗೆ? ನಿನ್ನ ಕೊಡೆ ಕೊಡೆ ಮರ್ಯಾದೆಯಿಂದ ನನ್ ದುಡ್ಡು ಕೊಡೆ. ಇಲ್ದಿದ್ರೆ ನನ್ನ ಸಾಯಿಸ್ಬಿಡ್ತೀನಿ. ನಿನ್ನ ಸಾಯಿಸ್ಬಿಡ್ತೀನಿ. ನಿನ್ನ ಸಾಯಿಸ್ತೀನಿ. ಕೊಡಲ್ಲ ಅಂದ್ರೆ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ನನ್ ದುಡ್ಡು ಕೊಡದೇ ಇದ್ರೆ ನಿನ್ನ ಸಾಯಿಸ್ಬಿಡ್ತೀನಿ. ಇಲ್ಲಿಗೆ ಬಂದೆ. ನಿನ್ ಮುಸುಡಿಗೆ ಫೇಸ್ ಪ್ಯಾಕ್ ಬೇರೆ ಬೇಕಾ ನಿಂಗೆ? ನಿನ್ನ ಗೋಡೆಗೆ ಬೆರಣಿ ತಡ್ತಿದ್ದವಳು ನಿನ್ ಮುಖಕ್ಕೆ ಬಣ್ಣ ಬೇಕಾ? ನಿನ್ನ ಕಂಡರ್ ದುಡ್ಡಲ್ಲಿ ಶೋಕಿ ಮಾಡ್ತೇನೆ. ನಿನ್ನ ದುಡ್ಡನ್ನ ಇಂಥ ಕ್ಲಾಸ್ ಪ್ಲೇಸ್ಗೆ ಇಂಥ ಥರ್ಡ್ ಕ್ಲಾಸ್ ಪೀಪಲ್ ಹೇಗ್ ಬಂದ್ರಮ್ಮ? ಸೂಟ್ ರೂಮಲ್ಲಿ ನುಗ್ಗಿರೋ ದಡ್ರ ಹಾಗಿದ್ದಾರೆ. ಅಯ್ಯೋ, ಇವ್ರ ಗಲಾಟೆಯಲ್ಲಿ ರೆಸ್ಟೋರೆಂಟ್ ಮುಚ್ತಾರೇನೋ, ಆಮೇಲೆ ನಮ್ಗೆ ಫುಡ್ ಸಿಗಲ್ಲ. ಏನ್ ಮಾಡೋದು ದೇವ್ರೆ? ಅಯ್ಯೋ, ಗಲಾಟೆ ಮಾಡ್ಬೇಡಿ. ನಿನ್ನ ಸಾಯಿಸ್ಬಿಡ್ತೀನಿ ಕಣೆ ಇವತ್ತು. ಬಿಡಲ್ಲ ಕಣೆ. ಮೇಡಮ್, ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಅರೆ, ಅರೆ. ಓಡೋಗ್ತಿದ್ದಾಳೆ ಮೇಡಮ್. ಹೊರಡಿ ಮೇಡಮ್. ನಿಂತ್ಕೊಳ್ಳೆ ರಾಣಿ, ನಿಂತ್ಕೊಳ್ಳೆ.
ಮಾಡ್ತಿದ್ಯಾ? ಎಲ್ ಬಂದು ಏನ್ ಮಾಡ್ತಿದ್ಯಾ? ಅದು ಮೇಡಮ್ ಆ ರಾಣಿ ನಂಗೆ ದುಡ್ಡು ಕೊಡ್ಬೇಕು ಮೇಡಮ್. ಎಷ್ಟ್ ಕೊಡ್ಬೇಕು? ₹1,00,000 ಮೇಡಮ್. ಕೊಡ್ದೆ ಓಡ್ ಬಂದಿದ್ದಾಳೆ. ಆ ದುಡ್ಡಿಂದ ನಮ್ಮ ಅಮ್ಮಂಗೆ ಆಪರೇಷನ್ ಮಾಡಿಸ್ಬೇಕು ಅನ್ಕೊಂಡಿದ್ದೆ. ನೀನ್ ನಮ್ಮನ್ನ ಆಪರೇಷನ್ಗೆ ನಾನ್ ದುಡ್ಡು ಕೊಡ್ಲಿಲ್ವಾ? 20 ಲಕ್ಷ ಕೊಟ್ಟಿದ್ದೀನಿ. 1 ಲಕ್ಷಕ್ಕೋಸ್ಕರ ನನಗ್ ಟೆನ್ಷನ್ ಕೊಡ್ತೀಯಾ? ನಿಮ್ಗೆ ಟೆನ್ಷನ್ ಯಾಕೆ ಮೇಡಮ್? ಟೆನ್ಷನ್ ಆಗಲ್ವಾ? ಪಾರ್ಲರ್ ಅಲ್ಲಿ ನಿನ್ ಜೊತೆ ಯಾರಿದಾರ್ ಗೊತ್ತಾ? ಜೈ ಇದಾನೆ. ಅವ್ರಿದಾರ? ಒಳಗಡೆ ಅವನೆಲ್ಲಿ ನಿನ್ನ ನೋಡ್ತಾನೋ ಅಂತ ನಾನ್ ಟೆನ್ಷನ್ ಮಾಡ್ಕೊಂಡಿದ್ರೆ ಬೀದಿ ನಾಯಿಗಳ ತರ ಜಗಳ ಆಡ್ತಾ ಇಬ್ರು ಹೊರಗಡೆ ಬಂದ್ರಿ. ಜೈ ಫ್ಯಾಮಿಲಿ ಮುಂದೆ ಫಿಶ್ ಮಾರ್ಕೆಟ್ ಆಗಿ ಹೊಡೆದಾಡ್ಕೊಂಡ್ರಿ. ಅವ್ರ ಮುಂದೆ ನೀನ್ ಎಲ್ಲಿ ಸಿಕ್ಬೀಳ್ತೀಯೋ ಅಂತ ನನ್ನ ಹಾರ್ಟ್ ಬೀಟ್ ಹೆಚ್ಚಾಗಿ ಹೋಯ್ತು. ಸಾರಿ ಮೇಡಮ್, ನೋಡ್ಲಿಲ್ಲ. ಏನ್ ಸಾರಿ? ಈ ಗತಿ ಇಲ್ದೇ ಇರೋರ್ ಬುದ್ಧಿನೇ ಇಷ್ಟು. ಎಲ್ಲ ಬೇಡದೇ ಇರೋ ಕೆಲ್ಸಾನೇ. ಬಂಗಾರದ ಸಿಂಹಾಸನದ ಮೇಲೆ ನಾಯಿ ಕೂರ್ಸಿದ್ರು ಅದು ಎಂಜಿಲ್ಲೇ ನೆಕ್ಕೋ ಹಾಗೆ ನಿಮಗ್ ಕೋಟಿ ಕೊಟ್ರು ಕೂಡ ಚಿಲ್ಡ್ರೆ ಕಾಸ್ಗೋಸ್ಕರ ಚೀಪ್ ಆಗ್ತೀರಾ. ಏಯ್, ತಲೆ ಮೇಲೆತ್ತಿ ನೋಡು. ನೀನು ಕಾಲಿಡ್ತಿರೋದು ಬೇಡ್ಕೊಂಡ್ ತಿನ್ನೋರು ಛತ್ರಕ್ಕಲ್ಲ, ಕೋಟೀಶ್ವರರ ಮನೆಗೆ. ನೀನು ನಟಿಸ್ಬೇಕಾಗಿರೋದು ಯಾವ್ದೋ ಜೂನಿಯರ್ ಆರ್ಟಿಸ್ಟ್ ಆಗಲ್ಲ, ಎಷ್ಟೋ ಕೋಟಿ ಆಸ್ತಿಗೆ ಒಬ್ಳೆ ವಾರಸ್ದಾರಿಣಿ ಆಗಿರೋ ನನ್ ಮಗಳ ಹಾಗೆ. ನೀನಿರ್ಬೇಕಾಗಿರೋದು ನೆಲದ ಮೇಲಲ್ಲ, ಆಕಾಶದಲ್ಲಿ. ಇನ್ನೊಂದ್ಸಲ ಹೀಗ್ ಬೀದಿ ವೇಷ ಮಾಡಿ ಕೋತಿ ಚೇಷ್ಟೆ ಮಾಡಿದ್ರೆ ಮದ್ವೆಗ್ ಮೊದ್ಲೇ ನಿನ್ನ ಕೊಂದು ನೆಲದಲ್ಲಿ ಹೋತ್ ಹಾಕ್ತೇನಿ. ಇಡಿಯಟ್. ಮಾಡೋ ಮಂಗಾಟ ಎಲ್ಲ ಮಾಡಿ ಈಗ ಅಳೋ ಡ್ರಾಮಾ ಯಾಕೆ? ನಿನ್ಗೋಸ್ಕರ ನಾನು ಎಷ್ಟು ಮಾಡ್ದೆ? 20 ಲಕ್ಷ ಅಂದ್ರೆ ಸುಮ್ನೆ ಬರುತ್ತೆ ಅನ್ಕೊಂಡ್ಯಾ? ಮೊದ್ಲು ಅಳೋದ್ ನಿಲ್ಸು. ಅಳೋ ಹುಡುಗಿರಂದ್ರೆ ನನಗ್ ಅಸಹ್ಯ. ಸ್ಟಾಪ್ ಇಟ್ ಐ ಸೇ. ನೋಡು, ನನ್ ಮಗಳು ನನಗೆ ಇಂಪಾರ್ಟೆಂಟ್. ಅವಳು ಲೈಫ್ ಲಾಂಗ್ ಹ್ಯಾಪಿ ಆಗಿರ್ಬೇಕು. ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಅದಕ್ಕೆ ರಿಸ್ಕ್ ತಗೊಂಡು ನಿನ್ನನ್ ಕರ್ಕೊಂಡ್ ಬಂದೆ. ನಿನ್ನಿಂದ ಯಾವುದೇ ಚಿಕ್ಕ ತಪ್ಪು ನಡೆದ್ರೂ ನಿತ್ಯ ಲೈಫ್ಗೆ ರಿಸ್ಕ್ ಆಗತ್ತೆ. ನಿತ್ಯಗೆ ಏನಾದ್ರೂ ಆದ್ರೆ ನಿನ್ನನ್ ಕ್ಷಮಿಸಲ್ಲ. ಈ ಮದ್ವೆ ಆಗೋವರೆಗೂ ಎವ್ರಿ ಮಿನಿಟ್ ಎವ್ರಿ ಮೂಮೆಂಟ್ ಕೇರ್ಫುಲ್ ಆಗಿರ್ಬೇಕು ನೀನು. ಆಗಲ್ಲ ಅಂತ ಮತ್ತೆ ಕೋತಿ ವೇಷ ಮಾಡಿದ್ರೆ ಪ್ರಾಣ ತೆಗೆತೀನಿ. ಹುಷಾರು. ಮೇಡಮ್, ಎಲ್ಲಿ ಹೋಗಿದ್ದೆ? ಇಷ್ಟೊತ್ತು ಇವಳನ್ನೇ ಹುಡುಕ್ತಾ ಇದ್ದೆ ಮೇಡಮ್. ಅವಳನ್ನ ಹುಷಾರಾಗಿ ನೋಡ್ಕೊ ಅಂತಲ್ವಾ ನಿನಗೆ ಹೇಳಿದ್ದು? ಸಾರಿ ಮೇಡಮ್. ಬೇಡ, ಇವಳು ಇಲ್ಲಿ ಬೇಡ. ಜೈಗೆ ಅವ್ರ ಫ್ಯಾಮಿಲಿಗೆ ಸಿಕ್ ಬೀಳ್ತಾಳೆ. ಮೊದಲು ಅವಳು ಫೇಸ್ ವಾಶ್ ಮಾಡಿಸಿ ರೆಡಿ ಮಾಡಿ ಕರ್ಕೊಂಡು ಹೋಗು. ಹೊರಡಿ ಇಲ್ಲಿಂದ. ಬಾ. ಐ ಆಮ್ ಸಾರಿ. ಯಾರ್ರೀ ಆ ಹುಡುಗಿ ನಿಮ್ ಕೈ ಹಿಡ್ಕೊಂಡು ಹಾಗೆ ಹೇಳ್ಕೊಂಡು ಹೋದ್ಲು? ಯಾರೋ ಸ್ಟುಪಿಡ್ ಗರ್ಲ್ ಅನ್ಸತ್ತೆ. ಮ್ಯಾನರ್ಸ್ ಇಲ್ದೆ ಬಿಹೇವ್ ಮಾಡಿದ್ಲು. ಪಾಪ, ನಿಮಗಿರೋ ಟೆನ್ಷನ್ ಸಾಲದು ಅಂತ ಹೊಸ ಟೆನ್ಷನ್ ಬೇರೆ ತಂದಿಡೋ ಹಾಗಿದೆ. ಇಲ್ಲಮ್ಮ, ಈಗ ಆಂಟಿ ಟೆನ್ಷನ್ ಸ್ವಲ್ಪ ಕಡಿಮೆ ಆಗಿದೆ. ಇವ್ರ ತಲೆನೂ ಯಾಕಪ್ಪ ನನ್ಗೆ ಸ್ಕ್ಯಾನರ್ಸ್ ತರ ನನ್ನೇ ನೋಡ್ತಿದ್ದಾರೆ ಅನ್ಸತ್ತೆ. ನಾವಿಲ್ಲೇ ಇದ್ರೆ ಏನಾದ್ರೂ ಗಲಾಟೆ ಆಗ್ತಾನೆ ಇರುತ್ತೆ. ಹೋಗಿ ರೆಸ್ಟೋರೆಂಟ್ ಇಲ್ಲಿ ಕೂತ್ಕೊಂಡ್ರೆ ಅಲ್ಲೇನು ಗಲಾಟೆ ಆಗಲ್ಲ. ನಿಮ್ ಊಟದ ತೊಂದ್ರೆನೂ ಇರಲ್ವಾ? ಅದು ತೊಂದ್ರೆ ಇಲ್ಲ ಚಂದ್ರಿಕಾ, ಅಗತ್ಯ. ಟೈಮ್ಗೆ ನಿದ್ರೆ ತಿಂಡಿ ಇಲ್ದಿದ್ರೆ ಮನುಷ್ಯರು ಬದುಕಲ್ಲ. ನಿಮ್ಮಂತವ್ರು ಬದುಕೋದಿಲ್ಲ ಅಂತ ಹೇಳಿ. ಜೈ ಹೋಗಿ ತುಂಬಾ ಹೊತ್ತಾಯ್ತು. ಬಾವ ಹೇಳ್ದಾಗ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಕೂತ್ಕೊಳ್ಳೋಣ. ಜೈ ಬಂದ್ಬಿಡ್ತಾನೆ. ನಡೀರಿ ರೂಪ ಅವ್ರೆ. ಯಾ, ನನ್ ಕ್ಲೈಂಟ್ ಬರೋದಕ್ಕೂ ಟೈಮ್ ಆಗತ್ತೆ ಅನ್ಸತ್ತೆ. ಲೆಟ್ಸ್ ಮೂವ್. ಶೋರ್. ಬನ್ನಿ ಬನ್ನಿ, ಟೇಬಲ್ಸ್ ಖಾಲಿ ಇದೆಯೋ ಇಲ್ವೋ? ಬನ್ನಿ ಬನ್ನಿ. ಡ್ಯಾಡಿ, ಡ್ಯಾಡಿ, ನಡಿ. ನಡೀರಿ ರೂಪ ಅವ್ರೆ.
ಸರ್ ನಿತ್ಯ ಮೇಡಮ್ ಸರ್. ನೋಡ್ದೆ. ಹೂ ಆರ್ ಯು? ಐ ಆಮ್ ಶ್ವೇತಾ. ನಾನ್ ನಿಮ್ ನೇಮ್ ಕೇಳಲಿಲ್ಲ. ನಿತ್ಯಾಗ್ ಏನಾಗ್ಬೇಕು ಅಂತ ಕೇಳಿದ್ದು. ಶಿ ಇಸ್ ಮೈ ಕಸನ್. ಇಸ್ ಇಟ್? ಇದಕ್ಕೂ ಮೊದಲು ನಿಮ್ಮನ್ನೆಲ್ಲೂ ನೋಡಿಲ್ವಲ್ಲ. ಎನಿಹೌ, ಡು ಯು ನೋ ಹೂ ಐ ಆಮ್? ಯಾ, ಜೈ. ಮೈ ಕಸನ್ ವುಡ್ ಬಿ. ಗುಡ್. ನಾನು ಅವಳ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್. ನಿನ್ಗೇನು ಸ್ಪೆಷಲ್ ಆಗಿ ಹೇಳ್ಬೇಕಾ? ಓಕೆ ಸರ್. ರಿಜಿಸ್ಟ್ರೇಷನ್ಗೆ ಬಾ ಅಂದರೆ ಆಗಲ್ಲ ಅಂತಂದೆ. ವೈ ಡಿಡ್ ಯು ಲೈ ಟು ಮೀ? ರಿಜಿಸ್ಟ್ರೇಷನ್ಗೆ ಬಾ ಅಂದರೆ ರಿಲೇಟಿವ್ಸ್ ಜೊತೆ ಇದ್ದೀನಿ ಆಗಲ್ಲ ಅಂತ ಯಾಕೆ ಸುಳ್ಳು ಹೇಳಿದೆ? ನಾನಾ? ಮತ್ ನಾನಾ? ಅಲ್ಲ, ನಿನ್ನಿಂದ ನನ್ನ ಟೈಮ್ ವೇಸ್ಟ್ ಆಯ್ತು ಗೊತ್ತಾ? ಗೊತ್ತಿಲ್ಲ ರೀ. ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ ಸಾರಿ. ಓಕೆ, ಲಂಚ್ ಮಾಡೋಣವಾ? ಹಾ, ಓಡಿ ಓಡಿ ತುಂಬಾ ಹಸುವಾಗ್ತಿದೆ. ವಾಟ್? ಲಂಚ್ ಮಾಡೋಣ. ನಿನ್ ಜೊತೆ ಇನ್ ಯಾರಾದ್ರೂ ಬಂದ್ರಾ? ಇಲ್ಲ, ಆ ಹುಡುಗಿ ನಾನೇ ಬಂದಿದ್ದು, ನಿಜ. ಆಕ್ಚುಲಿ ಏನ್ ನಿನ್ ಪ್ರಾಬ್ಲಮ್? ಯಾಕೆ ಸುಳ್ಳು ಮೇಲೆ ಸುಳ್ಳು ಹೇಳ್ತಿದ್ಯಾ? ನಮ್ಮ ಮದ್ವೆ ಆಗ್ಬಾರ್ದು ಅಂತ ಮೊನ್ನೆ ತನಕ ನಿಮ್ ಮಾಮ್ ಟ್ರಿಕ್ಸ್ ಪ್ಲೇ ಮಾಡಿದ್ರು. ಈಗ ನೀನ್ ಸ್ಟಾರ್ಟ್ ಮಾಡಿದ್ಯಾ? ಹೌದು, ಹಸು ಹೊಲದಲ್ಲಿ ಮೇಯ್ತಿದ್ರೆ ಕರು ಬೆಟ್ಟದಲ್ಲಿ ಮೇಯುತ್ತಾ? ಇಲ್ಲ ಇಲ್ಲ, ಗದ್ದೆಲೆ ಮೇಯುತ್ತೆ ಅಂತ ನನ್ನ ಅಜ್ಜಿ ಹೇಳ್ತಿದ್ರು. ಎನಿವೇಸ್, ನಿನ್ಗಿಷ್ಟ ಇಲ್ದಿದ್ರೆ ಇವತ್ತೇ ನಮ್ಮ ಮದ್ವೆ ಕ್ಯಾನ್ಸಲ್ ಮಾಡೋಣ. ನಾನು ನಿನ್ನ ಫೋರ್ಸ್ ಮಾಡಲ್ಲ. ನನ್ನ ವೈಫ್ ಜಾಗಕ್ಕೆ ಬರೋದಕ್ಕೆ ತುಂಬಾ ಜನ ಕ್ಯೂ ಅಲ್ಲಿದ್ದಾರೆ. ನಿನ್ಗಿದು ಲಾಸ್ಟ್ ಚಾನ್ಸ್. ಈಗಲೇ ಡಿಸೈಡ್ ಮಾಡಿ ಹೇಳು, ಈ ಮದ್ವೆ ನಿಂಗೆ ಇಷ್ಟ ಇದೆಯಾ ಇಲ್ವಾ? ನಿಶ್ಚಿತಾರ್ಥ ಆದ್ಮೇಲೆ ಬಿಟ್ಬಿಡ್ಬೇಕು ಅನ್ಕೊಂಡಿದ್ದಾನಾ? ಒಳ್ಳೆಯವನು ಅಂದ್ಕೊಂಡ್ರೆ ಹೀಗ್ ಮಾತಾಡ್ತಿದ್ದಾನಲ್ಲ. ಅಮ್ಮವ್ರಿಗೆ ನಾನಿರುವಾಗ ಅನ್ಯಾಯ ಆಗೋಕ್ ಬಿಡ್ತೀನಾ? ಅವ್ರಿಗೇನಾದ್ರೂ ಅನ್ಯಾಯ ಆದ್ರೆ ತಾರ್ಮಾರ್ ತಕ್ಕಡ್ಮಾರ್. ಕಮ್ ಆನ್, ಸ್ಪೀಕ್ ಔಟ್. ಹಸ್ವಾಗ್ತಿದೆ, ಊಟ ಮಾಡೋಣ ಬನ್ನಿ. ಎಷ್ಟು ಧೈರ್ಯ ನಿಂಗೆ? ನಂಗೆ ಮುತ್ತು ಕೊಡ್ತೀಯಾ? ನೀನೇ ಬಂದು ನನ್ನ ಮೇಲೆ ಹಾಕಿ ಬಿದ್ದಿದ್ದು. ಬಿದ್ದಿದ್ ಮಾತ್ರಕ್ಕೆ ಮುತ್ತು ಕೊಡ್ಬೇಕಾ? ಸ್ಟುಪಿಡ್ ಆಗಿ ಮಾತಾಡ್ಬೇಡ. ಅಂದ್ರೆ ಮಾತಾಡ್ತೀನಿ ಅಂತಾನೆ ಮುತ್ತು ಕೊಟ್ಟ್ಯಾ? ನಂಗೆ ಗೊತ್ತು ನೀನ್ ಬೇಕು ಅಂತಾನೆ ಮುತ್ತು ಕೊಟ್ಟೆ. ಕಾಲ್ ಜಾರಿ ನನ್ನ ಮೇಲೆ ಬಿದ್ದಿದ್ದು ಅಲ್ದೆ ನಾನೇ ಬೇಕು ಅಂತ ಮಾಡ್ದೆ ಅಂತ ಹೇಳ್ತೀಯಾ? ಸರಿ ಸರಿ, ಹಸು ಆಗ್ತಿದೆ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನಡೀರಿ.